ಇನ್ನು ನೋಡಿ, ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಶ್ರೀಗಳಿಗೆ ಬಂಧನದ ಭೀತಿ ಎದುರಾಗಿದೆ. ಜಾಮೀನು ರದ್ದತಿ ಬಗ್ಗೆ ಇವತ್ತು ತೀರ್ಪು ಬರುತ್ತೆ. ವೆರಿ ಇಂಪಾರ್ಟೆಂಟ್ ತೀರ್ಪು. ಹೈಕೋರ್ಟ್ ಇವತ್ತು ತೀರ್ಪನ್ನು ಕೊಡುತ್ತೆ. ನಿರೀಕ್ಷಣಾ ಜಾಮೀನು ಪ್ರಶ್ನೆ ಮಾಡಿ ಬಾಲಕನ ತಾಯಿ ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿತ್ತು ಹಿಂದೆ. ಅದನ್ನು ನಾವು ನೋಡಿದ್ದೀವಿ. ಜೂನ್ 23ನೇ ತಾರೀಕು ಹೈಕೋರ್ಟ್ನಲ್ಲಿ ವಾದ ಮಂಡನೆಯಾಗಿತ್ತು. ವಾದ ಮಂಡನೆಗೆ ಕಾಲಾವಕಾಶ ಕೋರಿದರು ವಕೀಲರು. 16 ವಿವರಗಳನ್ನು ಅವ್ರು ಕೊಟ್ಟರು. ಟ್ರಸ್ಟ್ನವ್ರಿಗೂ ಸ್ವಾಮೀಜಿಗಳಿಗೂ ನಡುವೆ ವಿವಾದ ಇತ್ತು. ಹೀಗಾಗಿ ನೋಡಿದ್ರೆ ಅವರು ಸುದ್ದಿಗೋಷ್ಠಿನಲ್ಲೇ ಅವರು ಪೋಕ್ಸೋ ಹಾಕ್ತೀವಿ ಅಂತ ಬೆದರಿಸಿದ್ರು. ಹೀಗಾಗಿ ನಿರೀಕ್ಷಣಾ ಜಾಮೀನನ್ನು ಪಡೆಯಲಾಗಿದೆ ಅಂತ ವಾದ ಮಂಡಿಸಿದರು ವಕೀಲರು, ಶ್ರೀಗಳ ಪರವಾಗಿರುವಂಥ ವಕೀಲರು. ಸೊ ಅದಾದ ಮೇಲೆ ಬಾಲಕರನ್ನೂ ಬಿಟ್ಟಿಲ್ವೇ, ಬಾಲಕರು ಈಗ ಸುರಕ್ಷಿತರಲ್ಲ, ಹೀಗೆಲ್ಲ ನಿರೀಕ್ಷಣಾ ಜಾಮೀನು ಕೊಡೋದು ಸರಿಯಲ್ಲ, ರೆಗ್ಯುಲರ್ ಜಾಮೀನಿಗೆ ಅರ್ಜಿ ಸಲ್ಲಿಸುವಂಥದ್ದು ಸೂಕ್ತ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಇದರ ಅರ್ಥ ಏನು ಅಂತಂತಂದರೆ, ಬಹುಶಃ ತೀರ್ಪು ವ್ಯತಿರಿಕ್ತವಾಗಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಸೊ ಇದು ಸಂಗತಿ. ಇನ್ನು ನೋಡಿ, ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಶ್ರೀಗಳಿಗೆ ಬಂಧನದ ಭೀತಿ ಎದುರಾಗಿದೆ. ಜಾಮೀನು ರದ್ದತಿ ಬಗ್ಗೆ ಇವತ್ತು ತೀರ್ಪು ಬರುತ್ತೆ. ವೆರಿ ಇಂಪಾರ್ಟೆಂಟ್ ತೀರ್ಪು. ಹೈಕೋರ್ಟ್ ಇವತ್ತು ತೀರ್ಪನ್ನು ಕೊಡುತ್ತೆ. ನಿರೀಕ್ಷಣಾ ಜಾಮೀನು ಪ್ರಶ್ನೆ ಮಾಡಿ ಬಾಲಕನ ತಾಯಿ ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿತ್ತು ಹಿಂದೆ. ಅದನ್ನು ನಾವು ನೋಡಿದ್ದೀವಿ. ಜೂನ್ 23ನೇ ತಾರೀಕು ಹೈಕೋರ್ಟ್ನಲ್ಲಿ ವಾದ ಮಂಡನೆಯಾಗಿತ್ತು. ವಾದ ಮಂಡನೆಗೆ ಕಾಲಾವಕಾಶ ಕೋರಿದರು ವಕೀಲರು. 16 ವಿವರಗಳನ್ನು ಅವ್ರು ಕೊಟ್ಟರು. ಟ್ರಸ್ಟ್ನವ್ರಿಗೂ ಸ್ವಾಮೀಜಿಗಳಿಗೂ ನಡುವೆ ವಿವಾದ ಇತ್ತು. ಹೀಗಾಗಿ ನೋಡಿದ್ರೆ ಅವರು ಸುದ್ದಿಗೋಷ್ಠಿನಲ್ಲೇ ಅವರು ಪೋಕ್ಸೋ ಹಾಕ್ತೀವಿ ಅಂತ ಬೆದರಿಸಿದ್ರು. ಹೀಗಾಗಿ ನಿರೀಕ್ಷಣಾ ಜಾಮೀನನ್ನು ಪಡೆಯಲಾಗಿದೆ ಅಂತ ವಾದ ಮಂಡಿಸಿದರು ವಕೀಲರು, ಶ್ರೀಗಳ ಪರವಾಗಿರುವಂಥ ವಕೀಲರು. ಸೊ ಅದಾದ ಮೇಲೆ ಬಾಲಕರನ್ನೂ ಬಿಟ್ಟಿಲ್ವೇ, ಬಾಲಕರು ಈಗ ಸುರಕ್ಷಿತರಲ್ಲ, ಹೀಗೆಲ್ಲ ನಿರೀಕ್ಷಣಾ ಜಾಮೀನು ಕೊಡೋದು ಸರಿಯಲ್ಲ, ರೆಗ್ಯುಲರ್ ಜಾಮೀನಿಗೆ ಅರ್ಜಿ ಸಲ್ಲಿಸುವಂಥದ್ದು ಸೂಕ್ತ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಇದರ ಅರ್ಥ ಏನು ಅಂತಂತಂದರೆ, ಬಹುಶಃ ತೀರ್ಪು ವ್ಯತಿರಿಕ್ತವಾಗಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಸೊ ಇದು ಸಂಗತಿ.